ಇನ್ನು ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಧರ್ಮದ ಶಾಸಕನಿಗೆ ಖಾದರ್ ಅವರು ತ್ಯಾಗದ ಪಾಠ ಮಾಡಿದ್ದಾರೆ. ಮೈಸೂರಿನವರು ತ್ಯಾಗಕ್ಕೆ ಹೇಳಿ ಮಾಡಿಸಿದವರು. ಸಿದ್ದರಾಮಯ್ಯನವರೇ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದಾರೆ. ಖುದ್ದು ಸಿದ್ದರಾಮಯ್ಯನವರೇ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ರು. ಈಗ ತನ್ವೀರ್ ಸೇಠ್ ಅವರು ಕೂಡ ತ್ಯಾಗ ಮಾಡಬೇಕಾಗಿದೆ. ಮೈಸೂರಿನಲ್ಲಿ ಸಚಿವ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಸ್ಥಾನ ಬಿಟ್ಟುಕೊಟ್ರು. ಈಗ ತನ್ವೀರ್ ಸೇಠ್ ಅವರು ಕೂಡ ತ್ಯಾಗ ಮಾಡಬೇಕು. ಮೈಸೂರಿನಲ್ಲಿ ಸಚಿವ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅಲ್ಪಸಂಖ್ಯಾತ ಸಮುದಾಯಕ್ಕೆ 4 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ತನ್ವೀರ್ ಸೇಠ್ ಅವರು ಹಿರಿಯ ರಾಜಕಾರಣಿಗಳು. ಸಚಿವರಾಗುವ ಅರ್ಹತೆ ತನ್ವೀರ್ ಸೇಠ್ಗೆ ಇದೆ. ಸಿದ್ದರಾಮಯ್ಯನವರೇ ಸಿಎಂ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ. ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತ ಹೇಳಿದ ಒಂದೇ ದಿನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಪ್ರಧಾನಿ ಸ್ಥಾನವನ್ನೇ ಬಿಟ್ಟುಕೊಟ್ರು. ಮುಂದೆ ತನ್ವೀರ್ ಸೇಠ್ಗೂ ಒಳ್ಳೆ ಕಾಲ ಬರುತ್ತೆ ಅಂತ ಮೈಸೂರಿನಲ್ಲಿ ಸಚಿವ ಯುಟಿ ಖಾದರ್ ಮಾತನಾಡಿದ್ದಾರೆ. ಇನ್ನು ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಚಿವ ಯುಟಿ ಖಾದರ್ ಮಾತಾಡಿದ್ದಾರೆ. ಖಾತೆ ಹಂಚಿಕೆಯಲ್ಲಿ ಮುಖ್ಯಮಂತ್ರಿಗಳದ್ದೇ ಪರಮಾಧಿಕಾರ. ವರಿಷ್ಠರ ಜೊತೆ ಚರ್ಚೆ ಮಾಡಿ ಖಾತೆ ಹಂಚಿಕೆ ಮಾಡ್ತಾರೆ. ಎಲ್ಲ ಖಾತೆಗಳು ಕೂಡ ಪವರ್ಫುಲ್ ಅಂತ ಯುಟಿ ಖಾದರ್ ಅವರು ಮಾತಾಡಿದ್ದಾರೆ. ನಮ್ಮ ಉದ್ದೇಶ ಕ್ರಮ ತಗೊಳ್ಳೋದೇ ನಮ್ಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಏನಂತ ಹೇಳಿದರೆ, ಒಂದು ಆ ಹೋಟೆಲ್ನ ಮಾಲೀಕರಿಗೆ ಆ ಹೋಟೆಲ್ನಲ್ಲಿ ಏನಾಗ್ತದೆ ಅಂತ ನಾವು ತೋರಿಸಿಕೊಡ್ಬೇಕು. ಅವರಿಗೊಂದು ಉಪಕಾರ ಮಾಡಿ ಮಾಲೀಕರಿಗೆ. ಒಂದು ಅವ್ರ ಪರಿಸ್ಥಿತಿ ಏನು ಅದನ್ನು ಸರಿಪಡಿಸ್ಕೊಳ್ಬೇಕು. ಎರಡನೇದೇನು, ಜನರಿಗೆ ಕೂಡ ನಾವು ತೋರಿಸ್ಕೊಡ್ಬೇಕು. ಎಲ್ಲವೂ ಕೂಡ ಸರಿ ಇಲ್ಲ, ನೋಡಿದ ರೀತಿ ಎಲ್ಲವೂ ಕೂಡ ಎನಿಸ್ಕೊಳ್ಬೇಡಿ. ಪ್ರತಿಯೊಂದು ಕೂಡ ನೀವು ಊಟ ಮಾಡುವಾಗ, ಏನಾದರೂ ತಿನ್ನುವಾಗ ಮತ್ತು ಕುಡಿಯುವಾಗ 10 ಸಲ ಆಲೋಚನೆ ಮಾಡಿ. ನಿಮಗೆ ರೋಗ ಬರೋದು ಈ ಊಟ ಮತ್ತು ತಿಂಡಿಂದಲೇ. ಅವರವರ ಆರೋಗ್ಯ ಅವರ ಕೈಯಲ್ಲಿದೆ. ಇನ್ನು ರೋಗ ಬಂದರೆ ಮದ್ದು ಕೊಡಲಿಕ್ಕೆ ಮಾತ್ರ ನಾನು ಇರುವುದು. ಅದಕ್ಕೆ ನಾವು ರೋಗ ಬರದೇ ರೀತಿ ನೋಡ್ಕೊಳ್ಬೇಕಾದ್ರೆ ನಮ್ಮ ಊಟ ಉಪಚಾರ ಕರೆಕ್ಟಾಗಿ ಇವತ್ತು ಇರಬೇಕು. ಅದನ್ನು ತೋರಿಸಿಕೊಡುವಂಥ ಕೆಲಸ ನಮ್ಮ ಇಲಾಖೆ ಮುಖಾಂತರ ನಾವು ಮಾಡಿದ್ದೇವೆ. ನಮಗೆ ರೈಟ್ ಇದೆ. ಇವತ್ತು ಪ್ರಶ್ನೆ ಏನು, ಆ್ಯಕ್ಷನ್. ಅದರ ಒಬ್ಬೊಬ್ಬರು ಒಂದೊಂದು ಸಮಸ್ಯೆಯಲ್ಲಿದ್ದಾರೆ. ಯಾವ ರೀತಿ ಒಬ್ಬೊಬ್ಬರು ಇವತ್ತು ಅವರು, ಅದಕ್ಕಾಗಿ ನಾವು ಒಂದನ್ನು ಬಂದೇ ಮಾಡಿದ್ದೇವೆ. ನಮಗೆ ಅಲ್ಲಿ ಅವನು ಶ್ರಮಿಸಲಿಕ್ಕೇ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅದನ್ನು ಬಂದ್ ಮಾಡಿದ್ದೇವೆ. ಇದರಲ್ಲಿ ಕಾನೂನು ಅಂತ ಹೇಳಿದ್ದೇನಲ್ಲ, ಅದು ನನಗೆ ಎರಡನೇದು. ಮೊದಲ ಆದ್ಯತೆಯನ್ನು ಅವ್ರು ಸರಿಪಡಿಸ್ಬೇಕು. ಯಾಕೆ ಯಾರೆಲ್ಲ ಇವತ್ತು ಬಂಡವಾಳ ಹಾಕಿ ಹೋಟೆಲ್ ಇರಲಿ, ನೀವು ವ್ಯಾಪಾರಸ್ಥೆಲ್ಲ ಪ್ರಾರಂಭ ಮಾಡ್ತಾರ, ಅವ್ರಿಗೆ ವಿಶೇಷವಾದ ಗೌರವ ಇದೆ. ಯಾಕೆ ಅವ್ರು ಕಷ್ಟಪಟ್ಟು ಶ್ರಮ ವಹಿಸಿಕೊಂಡು ಬಂಡವಾಳ ಹಾಕಿ ನಮ್ಮ ಸಮಾಜದ ಒಂದು ಅಭಿವೃದ್ಧಿಗೆ ಅವ್ರದ್ದು ಕೊಡುಗೆ ಅವ್ರು ಕೊಟ್ಟಿದ್ದಾರೆ. ಅವ್ರು ರೆಸ್ಪೆಕ್ಟ್ ದಮ್, ನಮಗೆ ಅದು ಗೌರವ ಇದೆ. ಆದರೆ ಜನರಿಗೆ ಮೋಸ ಮಾಡಬಾರ್ದಲ್ಲ. ನೀವು ಆ ಬಟ್ಟೆ ಅಂಗಡಿ ಹೋದ್ರು ಕೂಡ ಚರ್ಚೆ ಮಾಡ್ತಾರೆ, ಮಂಗಾರ ಅಂಗಡಿ ಹೋದ್ರೆ ಚರ್ಚೆ ಮಾಡ್ತಾರೆ. ಹೋಟೆಲ್ನಲ್ಲಿ ಯಾರು ಚರ್ಚೆ ಮಾಡೋದಿಲ್ಲ. ಹೋಟೆಲ್ದು ಊಟ ಮಾಡಿ ಕೊಟ್ಟ ಬಿಲ್, ಕೇಳಿದ ಬಿಲ್ಲನ್ನು ಕೊಟ್ಟು ಟಿಪ್ಸು ಕೊಟ್ಟು ನೀವು ಬರ್ತೀವಿ.